ಯಾವ್ದೋ ಒಂದು ಕಾನ್ಫ್ಲಿಕ್ಟ್ ಅಥವಾ ಈ ಕಾಂಟ್ರವರ್ಸಿ ಆಗುವಂತ ಮಾತಾಡೋದು, ಯಾವ್ದಾರ ಒಂದು ಸಮಸ್ಯೆಗಳು ಸಿಕ್ಕಾಕೊಳ್ಳೋದು, ದೊಡ್ಡಸ್ತನ ಮಾಡೋದು, ನಾವೇನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅವ್ರ ಹತ್ರ. ಅಂತ ಸ್ವಭಾವದವ್ರು ಇವರಾಗಿರ್ತಾರೆ. ಒಂದು ಕಂಪನಿ ಒಳಗೆ 25-30 ವರ್ಷ ಇದ್ದೆ, 40 ವರ್ಷ ಇದ್ದೆ, ಒಂದ ಫ್ಯಾಕ್ಟ್ರಿ ಮಾಡದೆ, ಒಂದ ಬಿಸ್ನೆಸ್ ಮಾಡದೆ, ಒಂದ ಆರ್ಗನೈಸೇಷನ್ ದಾಗಿದ್ದೆ, ಒಂದ ಕಮಿಟಿ ಒಳಗಿದ್ದೆ, ಒಂದ ಪ್ರೊಫೆಷನ್ ದಾಗಿದ್ದೆ, ಬಹಳ ಸ್ಟೇಬಲ್ ಇರ್ತಾರ. ಎಲ್ಲ ನೇಚರ್ಗೆ ಅಡ್ಜಸ್ಟ್ ಆಗ್ತಿರ್ತಾರ. ಲಾಂಗ್ ಟರ್ಮ್ ಒಂದ ಕಡೆ ಇರ್ತಾರ. ತುಲಾ ರಾಶಿ ಚಿತ್ತಾ ನಕ್ಷತ್ರದ ಸ್ವಭಾವ ಹಾಗೂ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತು ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ನಾವು ತುಲಾ ರಾಶಿ ಚಿತ್ತಾ ನಕ್ಷತ್ರದ 3ನೇ ಹಾಗೂ 4ನೇ ಪಾದದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ತುಲಾ ಅನ್ನುವ ರಾಶಿ 7ನೆಯ ರಾಶಿ, ಮೇಷಾದಿ 7ನೆಯ ರಾಶಿ. ಅದರ ಅಧಿಪತಿ ಶುಕ್ರ. ತುಲಾ ರಾಶಿ ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತದೆ. ಶ್ವೇತವರ್ಣ, ಶಾಂತ ಸ್ವಭಾವ. ಶುಕ್ರ ಅಂತಂದ್ರೆ ಬಹಳ ಹೆಣ್ಣು ಸ್ವಭಾವ, ಅಂದ್ರೆ ಸೂಕ್ಷ್ಮತೆ. ತುಲಾ ಅಂದ್ರೆ ತಕ್ಕಡಿ. ಮಾತನಾಡುವಾಗ, ವಿಚಾರ ಮಾಡುವಾಗ, ನಡವಳಿಕೆಯಲ್ಲಿ ಬಹಳ ತೂಕ ಮಾಡಿ ಮಾತನಾಡುವಂತವರು. ಶುಕ್ರ ಅಂತಂದ್ರೆ ಬಹಳ ಮರ್ಯಾದೆ, ಘನತೆ, ಗೌರವ, ಡಿಸಿಪ್ಲಿನ್. ಮೇನು ಅಂತಂದ್ರೆ ಮರ್ಯಾದೆ, ರೆಸ್ಪೆಕ್ಟಿಗೆ ಬಹಳ ಬೆಲೆ ಕೊಡ್ತಿರ್ತಾನ. ಈ ಸುಪೀರಿಯಾರಿಟಿಗಿಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನೇಚರ್ ಬಹಳ ಇರ್ತದ. ಹಿಂಗಾಗಿ ತುಲಾ ರಾಶಿಯವರಲ್ಲಿ ಆ ನ್ಯಾಯಬದ್ಧತೆಯ ಗುಣ, ಶುಕ್ರನ ಗುಣ ಮತ್ತೆ ಈ ಶಾಂತ ಸಾತ್ವಿಕ ಗುಣಗಳು ನಾವು ಹೆಚ್ಚು ನೋಡ್ತೀವಿ. ಉದಾಹರಣೆಗೆ ಬಹಳ ಸೌಮ್ಯವಾಗಿ, ಮೃದುವಾಗಿ ಮಾತಾಡ್ತಾ ಇರ್ತಾರೆ, ನೋಡ್ತಿರ್ಬೇಕು. ಹೌದಾ? ಹೌದು ಹೌದು ಅಂದ್ರೆ ನೀವು ಎಷ್ಟೇ ಒರಟಾಗಿ ವರ್ತಿಸ್ರಿ, ಬಹಳ ಅಗದಿ ವಿನಮ್ರವಾಗಿ ಸಣ್ಣ ಧ್ವನಿಯಲ್ಲಿ ಬಹಳ ವಿಚಾರ ಮಾಡಿ 10 ಮಾತಿಗೆ ಕೇವಲ 1-2 ಉತ್ತರವನ್ನು ಕೊಡ್ತಿರ್ತಾರೆ. ಅಷ್ಟು ವಿಚಾರ ಮಾಡಿ, ಎಲ್ಲ ದೃಷ್ಟಿಯಲ್ಲಿ ವಿಚಾರ ಮಾಡಿ ಮಾತನಾಡುವಂತವರಾಗಿರ್ತಾರ. ಪ್ರೀತಿ ಪಾತ್ರರಾಗಿರ್ತಾರ. ಸೆಕ್ಯೂರಿಟಿ, ಸೇಫ್ಟಿ, ರೊಮ್ಯಾನ್ಸ್, ಆಕರ್ಷಣೆ, ಕಂಫರ್ಟೇಬಲ್ ಲೈಫ್ ಇವಕ್ಕೆಲ್ಲ ಹೆಚ್ಚು ಆದ್ಯತೆ ಕೊಡ್ತಿರ್ತಾರ. ಅಂದ್ರೆ ಸುಖ, ಸಮಾಧಾನ, ಬಹಳ ರಿಸ್ಕ್ ತಗೋತಿರಂಗಿಲ್ಲ, ಬಹಳ ಮೈ ಮೇಲೆ ಹಾಕೊಂಡು ಮಾಡೋಂಗಿಲ್ಲ, ಇರೋದ್ರಲ್ಲೇ ಸುಖವಾಗಿರುವಂತ ಪ್ರಯತ್ನವನ್ನ ಪಡ್ತಾರ. ಆದಷ್ಟು ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡ್ಕೋಬೇಕು, ಸುಖವಾಗಿರ್ಬೇಕು ಅಂತ ಅಪೇಕ್ಷಿಸ್ತಾರ. ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತಾರ. ಅಂದ್ರೆ ಪರಿಮಳ ದ್ರವ್ಯ, ಪರ್ಫ್ಯೂಮ್ಸು, ಗಂಧ, ಕಾಸ್ಟ್ಯೂಮ್ಸು, ಡ್ರೆಸ್ಸಿಂಗು, ಸ್ಟೈಲು, ಪ್ಯಾಟ್ರನ್ನು. ಈ ಮೇಷರಾಶಿ, ವೃಶ್ಚಿಕ ರಾಶಿಯವ್ರ ತರ ಅಲ್ಲ, ಬೇರೆ ಬೇರೆ ರಾಶಿಯವ್ರ ತರ ಅಲ್ಲ. ಇವ್ರ ಒಂಥರ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಒಳ್ಳೆ ಶರ್ಟು, ಆ ಶರ್ಟಿಗೆ ತಕ್ಕಂಗ ಮ್ಯಾಚಿಂಗ್ ಪ್ಯಾಂಟು, ಪ್ಯಾಂಟಿಗೆ ತಕ್ಕಂಗ ನೀಟ್ ಡಿಸಿಪ್ಲಿನ್ ಆಗಿ ಚಂದ ಕಾಣಬೇಕು, ಚಂದ ಮಾತಾಡಬೇಕು. ಸಮಾಜದಲ್ಲಿ ನಾವು ಒಂದು ವಿಭಿನ್ನವಾಗಿರಬೇಕು ಅನ್ನೋ ಮನೋಭಾವದವರಾಗಿರುತ್ತೆ. ಎಲ್ಲಾರು ಇರ್ತಾರ, ಬಟ್ ಹಂಗ ನಡ್ಕೊಳಂಗಿಲ್ಲ. ಡಿಸಿಪ್ಲಿನ್ ಆಗಿ ಇವ್ರು ನಡ್ಕೊಳ್ತಾರ, ಕೊನೆ ತನಕನೂ ನಡ್ಕೊಳ್ತಾರ. ಆ ಸ್ವಭಾವ ಸಾಮಾನ್ಯವಾಗಿ ಇವ್ರದಿರ್ತದೆ. ಎಲ್ಲಾ ರಾಶಿಯವರು ಅನ್ಕೋತೇವಿ ಮಾಡಂಗಿಲ್ಲ, ಬಟ್ ಈ ರಾಶಿಯವರು ಮಾಡ್ತಾರ. ಇನ್ನು ಅನೇಕ ವಿಚಾರವಾಗಿ ಹೇಳುವುದಾದ್ರೆ ಸಂಗೀತ, ಯಾಕಂದ್ರೆ ಶುಕ್ರ ಕಲೆಯನ್ನ ಪ್ರದರ್ಶಿಸ್ತಾನ. ಸಂಗೀತ, ನೃತ್ಯ, ಗಾಯನ, ಅಥವಾ ಅಕಸ್ಮಾತ್ ಶುಕ್ರ ಬಹಳ ಚೆನ್ನಾಗಿದ್ದಾನೆ, ಲಗ್ನ ಜಾತಕದಲ್ಲೂ ಚೆನ್ನಾಗಿದ್ದಾನೆ ಅಂದ್ರೆ ಒಳ್ಳೆ ಕವಿ ಆಗ್ತಾರ, ಹಾಡುಗಾರರಾಗ್ತಾರ. ಕೆಲವೊಬ್ರು ಶಾಯರಿ ಹೇಳ್ತಿರ್ತಾರ, ನೋಡ್ತಿರ್ಬೇಕು ನೀವು. ಶಾಯರಿ ಹಾಡೊಳಗ, ಹಾಡಿನಲ್ಲಿ ಇಂಟ್ರೆಸ್ಟ್ ಇರ್ತದ. ಈ ಬಹಳಷ್ಟು ಮಂದಿ ಮಿಮಿಕ್ರಿ ಮಾಡ್ತಿರ್ತಾರ, ಹಾಡ್ತಿರ್ತಾರ, ಕಾಮಿಡಿಗೆ ಹೋಗ್ತಿರ್ತಾರ, ಇಂಥವೆಲ್ಲ ಮಾಡ್ತಿರ್ತಾರ. ಈ ಶುಕ್ರನ ಪ್ರಬಲತೆಯಿಂದ ಮಾತ್ರ ಸಾಧ್ಯ ಇರ್ತದೆ ಇವೆಲ್ಲ. ಇದು ಸಾಮಾನ್ಯವಾಗಿ ತುಲಾ ರಾಶಿಯ ಸ್ವಭಾವ. ಹಿಂಗೆ ಹೇಳ್ತಾ ಹೋದ್ರೆ ಬಹಳ ಅದ ತುಲಾ ರಾಶಿದು. ಈ ತುಲಾ ರಾಶಿಯವರಿಗೆ ತೊಡೆ ಭಾಗ, ಸ್ವಲ್ಪ ಬೆನ್ನು, ಸ್ವಲ್ಪ ಈ ನರನಾಡಿ, ಯೂರಿನರಿ ಇನ್ಫೆಕ್ಷನ್ಸ್, ಅಥವಾ ಈ ಕಡೆ ಕಿಡ್ನಿ ಸ್ಟೋನ್ಸ್, ಕಿಡ್ನಿ ಪ್ರಾಬ್ಲಮ್, ಬೆನ್ನು ಹುರಿ, ಈ ತರದ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿ ಇರ್ತವೆ. ಶುಗರ್ ಪ್ರಾಬ್ಲಮ್ ಸೂಕ್ಷ್ಮ ಇರ್ತದೆ ಇವ್ರಿಗೆಲ್ಲ. ಅಂದ್ರೆ ಸಾಮಾನ್ಯಕ್ಕಿಂತ ಇವ್ರಿಗೆ ಸ್ವಲ್ಪ ಶುಗರ್ ಗಿಯರ್ ಬಂದ್ರೆ ಹೆಚ್ಚು ಡಿಫಿಕಲ್ಟೀಸ್ ಆಗ್ತದ. ಆಯಾಸ, ಬಾಯಾರಿಕೆ ಇವೆಲ್ಲ ಜಾಸ್ತಿ ಆಗ್ತಿರ್ತದ. ಬಹಳ ಫಿಸಿಕಲ್ ಸ್ಟ್ರೇನ್ ಮಾಡ್ಕೊಳಕ್ ಆಗೋದಿಲ್ಲ ಇವರಿಗೆ, ಬಹಳ ಮೆಂಟಲ್ ಸ್ಟ್ರೇನು ಮಾಡ್ಕೊಳಕ್ ಆಗೋದಿಲ್ಲ. ಬಹಳ ರಿಲ್ಯಾಕ್ಸ್ ಮೋಡ್ನಾಗ ಇರಬೇಕು, ಕಂಫರ್ಟ್ ಝೋನ್ ದಾಗ ಇರಬೇಕು ಅಂತ ಅಪೇಕ್ಷಿಸೋರು ತುಲಾ ರಾಶಿಯವರು. ಶುಕ್ರ ವಿಲಾಸ, ಭೋಗ, ಸಮಾಧಾನ, ನಿರಾಳತೆ, ಸುಮ್ಮನೆ ಎಲ್ಲ ಮೈ ಮೇಲೆ ಹಾಕೊಳ್ಳೋದಿಲ್ಲ. ಯಾವ್ದೋ ಒಂದು ಕಾನ್ಫ್ಲಿಕ್ಟ್ ಅಥವಾ ಈ ಕಾಂಟ್ರವರ್ಸಿ ಆಗುವಂತ ಮಾತಾಡೋದು, ಯಾವ್ದಾರ ಒಂದು ಸಮಸ್ಯೆಗಳು ಸಿಕ್ಕಾಕೊಳ್ಳೋದು, ದೊಡ್ಡಸ್ತನ ಮಾಡೋದು, ಯಾವ್ದಾರ ಒಂದು ದೊಡ್ಡ ಸಮಸ್ಯೆ ಒಳಗೆ ತಾವು ದೊಡ್ಡಸ್ಕಿ ಮಾಡಿ ಮುಂದೆ ಹೋಗೋದು, ನಾನ್ ನೋಡ್ತೇನೆ ತಗೋ, ನಾ ಮಾಡ್ತೇನೆ ತಗೋ ಅಂತ ದೊಡ್ಡ ಜವಾಬ್ದಾರಿ ತಗೊಳ್ಳೋದು, ನಾವೇನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅವ್ರ ಹತ್ರ.
ಅಂತ ಸ್ವಭಾವದವರು ಇವರಾಗಿರ್ತಾರೆ. ತುಲಾ ರಾಶಿ ಚಿತ್ತಾ ನಕ್ಷತ್ರ 3ನೇ ಪಾದ 4ನೇ ಪಾದದವರ ಸ್ವಭಾವ. ಈ ಚಿತ್ತಾ ನಕ್ಷತ್ರ ಹೆಂಗಪ್ಪ? ಚಿತ್ತ ಅಂದ್ರೆ ಅರ್ಥ ಏನು? ಒಂದು ಸೃಷ್ಟಿ ಮಾಡುವಂತದ್ದು, ಜನರನ್ನ ಸಂಘಟನೆ ಮಾಡುವಂತದ್ದು, ಚಿತ್ತ ಏಕಾಗ್ರತೆ, ಕಾನ್ಸಂಟ್ರೇಷನ್ ಅಂತ ನಾವು ಕರಿತೇವೆ. ಇದೆಲ್ಲ ಬಹಳ ಚಲೋ ಇರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಿತ್ತಾ ನಕ್ಷತ್ರಕ್ಕೆ ಗ್ರಹ ದೇವತಾ ಮಂಗಳ, ಇದರ ಅಭಿಮಾನಿ ದೇವತಾ ವಿಶ್ವಕರ್ಮ. ನೋಡ್ರಿ ಎಷ್ಟು ಮಜಾ ಅದ. ತುಲಾ ರಾಶಿ ಅಧಿಪತಿ ಶುಕ್ರ, ಇವನಲ್ಲಿ ಒಳ್ಳೆಯ ಒಂದು ಕೌಶಲ್ಯ ಇರ್ತದ. ಮಂಗಳ ಇವನಲ್ಲಿ ಉಗ್ರತೆ, ತೀವ್ರತೆ, ಕನ್ಸಿಸ್ಟೆನ್ಸಿ, ದುಡುಕುವಿಕೆ, ಧೈರ್ಯ, ಏನು ಬಂದ್ರು ಮಾಡ್ತೀನಿ ಅನ್ನೋ ಒಂದು ಸಾಹಸ, ಇವೆಲ್ಲ ಮಂಗಳನಲ್ಲಿ. ವಿಶ್ವಕರ್ಮ ಅವನ ಸ್ವಭಾವ ಹೆಂಗಪ್ಪ? ನೀವೆಲ್ಲ ಗೊತ್ತದ. ಸೃಷ್ಟಿಕರ್ತನಾದ ವಿಶ್ವಕರ್ಮ ಹೆಂಗಿದ್ದಾನ? ಅವನು ಲಾಂಗ್ ಟೈಮ್ ಅಂದ್ರೆ ದೀರ್ಘ ಬಾಳಿಕೆ. ಇವತ್ತೇನೋ ಡಿಸಿಷನ್ ತಗೊಂಡ್ವಿ, ನಾಳೆ ಏನಾಗ್ತದೆ ವಿಚಾರ ಮಾಡ್ಲಾರ್ದು ಇವತ್ತಾದ್ರೆ ಸಾಕಪ್ಪ ಅಲ್ಲ. ನಾ ಇವತ್ತೇನಾದ್ರು ಒಂದ್ ಮಾಡಿದ್ರೆ ನಾಳೆಗೆ ಏನಾದ್ರೂ ಪರಿಣಾಮ ಆಗ್ತದೆ, ಇನ್ನು 1 ವರ್ಷಕ್ಕೆ ಏನ್ ಪರಿಣಾಮ ಆಗ್ತದ, ಮುಂದೆ ನನ್ನ ಮೇಲೆ ಏನ್ ಪರಿಣಾಮ ಆಗ್ತದ, ನನ್ನ ಮಕ್ಕಳ ಮೇಲೆ ಏನ್ ಪರಿಣಾಮ ಆಗ್ತದ, ಸಮಾಜದ ಮೇಲೆ ಏನ್ ಪರಿಣಾಮ ಆಗ್ತದೆ, ಹೆಂಡತಿ ಮಕ್ಕಳ ಮೇಲೆ ಏನ್ ಪರಿಣಾಮ ಆಗ್ತದೆ, ಹಿಂಗ ಬಹಳ ವಿಚಾರ ಮಾಡೋರು ಇರ್ತಾರೆ. ತುಲಾ ರಾಶಿ ಚಿತ್ತಾ ನಕ್ಷತ್ರದವರು ಶಾರ್ಟ್ ಟರ್ಮ್ ವಿಚಾರ ಮಾಡ್ತಿರಂಗಿಲ್ಲ, ಲಾಂಗ್ ಟರ್ಮ್ ವಿಚಾರ ಮಾಡ್ತಾರ. ಆಮೇಲೆ ಏನು ಮಾಡಿದ್ರು ದೀರ್ಘಕಾಲ ಮಾಡ್ತಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವ್ರು ಒಂದು ದಿನ ಒಂದು ಕಂಪ್ನಿ ಚೇಂಜ್ ಮಾಡದೆ, ದಿನ ಒಂದು ಪ್ರೊಫೆಷನ್ ಚೇಂಜ್ ಮಾಡದೆ. ತುಲಾ ರಾಶಿ ಚಿತ್ತಾ ನಕ್ಷತ್ರ 3ನೇ ಪಾದದವ್ರ ಬಗ್ಗೆ ಹೇಳಿಕತ್ತೇನ. ತುಲಾ ರಾಶಿ ಚಿತ್ತಾ ನಕ್ಷತ್ರ 3ನೇ ಪಾದದವ್ರು ಹೆಂಗಿರ್ತಾರ ಅಂದ್ರೆ ಬಹಳ ಸ್ಟೇಬಲ್ ಇರ್ತಾರ. ಅವ್ರು ಎಲ್ಲ ನೇಚರ್ಗೆ ಅಡ್ಜಸ್ಟ್ ಆಗ್ತಿರ್ತಾರ. ಲಾಂಗ್ ಟರ್ಮ್ ಒಂದ ಕಡೆ ಇರ್ತಾರ. ಒಂದು ಕಂಪನಿ ಒಳಗೆ 25-30 ವರ್ಷ ಇದ್ದೆ, 40 ವರ್ಷ ಇದ್ದೆ, ಒಂದ ಫ್ಯಾಕ್ಟ್ರಿ ಮಾಡದೆ, ಒಂದ ಬಿಸ್ನೆಸ್ ಮಾಡದೆ, ಒಂದ ಆರ್ಗನೈಸೇಷನ್ ದಾಗಿದ್ದೆ, ಒಂದ ಕಮಿಟಿ ಒಳಗಿದ್ದೆ, ಒಂದ ಪ್ರೊಫೆಷನ್ ದಾಗಿದ್ದೆ, ಒಂದ ಸ್ಟೇಬಲ್ಡ್ ಮನಿ ಒಳಗಿದ್ದೆ. ಇವೆಲ್ಲ ಈ ತುಲಾ ರಾಶಿ ಚಿತ್ತಾ ನಕ್ಷತ್ರದ ಲಾಂಗ್ ಟರ್ಮ್, ಶಾರ್ಟ್ ಸ್ಪ್ಯಾನ್ ಇರಂಗಿಲ್ಲ. ಆಮೇಲೆ ಸಂಘಟನೆ ಪ್ರಿಯರಾಗಿರ್ತಾರ. ಜನರನ್ನ ಹಚ್ಕೊಳ್ಳೋದು, ಜನರನ್ನ ಮಾಡೋದು, ಜನರನ್ನ ಕರೆಯೋದು, ಮತ್ತೆ ಜನರು ಕೂಡ ಇವ್ರ ಮಾತಿಗೆ ಆಕರ್ಷಿತರಾಗ್ತಿರ್ತಾರ. ಕಾಂಪ್ಲಿಕೇಶನ್ ಮಾಡ್ಕೊಳ್ತಿರೋದಿಲ್ಲ. ಕ್ರಿಯಾಶೀಲತೆ ಜಾಸ್ತಿ ಇರ್ತದೆ, ಕ್ರಿಯೇಟಿವಿಟಿ. ಮಂಗಳ ಶುಕ್ರ ವಿಶ್ವಕರ್ಮ ಇವರಲ್ಲಿ ಹೆಚ್ಚು ನಾನು ಆಗಲೇ ಹೇಳಿದ ಹಾಗೆ ನೃತ್ಯ, ಕಾವ್ಯ ಅಥವಾ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿರ್ತಾವ, ಆ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಆಪರೇಟ್ ಮಾಡುವಂತದ್ದು, ತಂಬೂರಿ, ಕೊಳಲು, ತಬಲಾ, ಬೇರೆ ಬೇರೆ ವಾದ್ಯಗಳನ್ನು ನುಡಿಸುವಂತದ್ದು, ಅಥವಾ ಎಗಳೇನಿಂದ ಶಾಯರಿ, ಗೀರಿ, ಹಾಡು, ಇನ್ನು ಸಾಧಾರಣ ಇರ್ತಕ್ಕಂಥವ್ರು ಒಟ್ಟು ಮೋಜು ಮಸ್ತಿ, ಆನಂದ, ವಿಲಾಸ, ಸುಖ, ಹೆಚ್ಚು ಟ್ರಿಪ್ ಮಾಡೋದು, ಹೆಚ್ಚು ಅಲ್ಲಿ ಹೋದೆ ಇಲ್ಲಿ ಹೋದೆ, ಬಹಳ ಧಾರ್ಮಿಕ ಇರೋರು ಪಿಲಿಗ್ರಿಮೇಜಸ್ ಹೋದೆ, ಸ್ವಲ್ಪ ಸೋಷಿಯಲ್ ಇರೋರು ಅಂತ ಇಂತ ಟೂರಿಸ್ಟ್ ಪ್ಲೇಸಿಗೆ ಹೋದೆ, ಒಟ್ಟು ಪ್ರಯಾಣ ಪ್ರಿಯರು. ತುಲಾ ರಾಶಿ ಚಿತ್ತಾ ನಕ್ಷತ್ರ 3ನೇ ಪಾದದವರು. ನೋಡ್ರಿ, ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಆಕಾಂಕ್ಷೆ ಇರ್ತದ್ರಿ, ನಾನ್ ಹೇಳ್ತಾ ಇರೋದು. ಬಟ್ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಬಟ್ ಇವ್ರು ಸಾಧ್ಯ ಮಾಡ್ಕೋತಾರ. ಇರೋ ಕಷ್ಟದಲ್ಲೇ, ಇರೋ ದುಡ್ಡಿನಲ್ಲೇ, ಇರೋ ಸಮಯದಲ್ಲೇ, ಇರೋ ಸಮಸ್ಯೆಯಲ್ಲೇ ಒಂದ್ ಟೈಮ್ ಮಾಡ್ಕೋತಾರ. ಟ್ರಿಪ್ಪಿಗೆ ಹೋಗಿ ಬರ್ಲಿಕ್ಕೆ, ತಮ್ಮ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ, ತಮ್ಮ ಬಟ್ಟೆ ತಮ್ಮ ವಸ್ತು ಕಾಪಾಡ್ಕೊಳ್ಳಿಕ್ಕೆ. ಈ ರೀತಿ ಒಂದು ಕಾಮನ್ ಆಗಿ ಒಂದು ಶುದ್ಧತೆ, ಕ್ಲೀನಿನೆಸ್, ಡಿಸಿಪ್ಲಿನ್, ಪ್ಯಾಟರ್ನ್, ಫ್ಯಾಷನ್, ಮಾಡರ್ನ್, ಅಪ್ಡೇಟೆಡ್, ಈ ರೀತಿ ಎಲ್ಲ ತುಲಾ ರಾಶಿ ಚಿತ್ತಾ ನಕ್ಷತ್ರ 3ನೇ ಚರಣದವ್ರದ್ದು ಇರ್ತದ. ಸ್ವಲ್ಪ 4ನೇ ಚರಣ ಬಂದ್ರೆ ಇವೆಲ್ಲ ಗುಣ ಇರ್ತದ, ಆದ್ರೆ ಸ್ವಲ್ಪ ದುಡುಕುವಿಕೆ ಜಾಸ್ತಿ ಇರ್ತದ. ಅಲ್ಲಿ ವೃಶ್ಚಿಕ ರಾಶಿ ಮಂಗಳನ ಪ್ರಭಾವ ಬರೋದ್ರಿಂದ ಇವರಲ್ಲಿ ಚಂಚಲತೆ ಜಾಸ್ತಿ ಇರ್ತದ. ಸ್ವಲ್ಪ ಅದರಲ್ಲೇ ಸ್ವಾರ್ಥ ಬುದ್ಧಿ ಇರ್ತದ. ಪಟ್ಟನ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಗುಣ ಇರ್ತದ 4ನೇ ಚರಣದವ್ರಿಗೆ. ಇವೆಲ್ಲ ಇರ್ತದ. ಒಳ್ಳೆ ಕ್ವಾಲಿಟೀಸ್ ಜೊತೆಗೆ ಸಂಕಟ ಪಡುವಂತ ಬುದ್ಧಿ ಇರ್ತದ, ಜಲಸ್ ಇರ್ತದ, ಸ್ವಲ್ಪ ದ್ವೇಷ ಬುದ್ಧಿ ಬಹಳ ಬರ್ತದ, ಈ ರಿವೆಂಜ್ ತಗೊಳ್ಳುವಂತ ಬುದ್ಧಿ ಬಂದಿರ್ತದ. ಪಟ್ಟನ ಯಾರ ಮಾತು ಕೇಳಿ ದುಡುಕುವಂತ ಬುದ್ಧಿ, ಯಾರು ಹೇಳಿದ ತಕ್ಷಣ ಅದ ಹೌದು ಖರೆ ಅಂತ ತಿಳ್ಕೊಂಡು ಸ್ವಲ್ಪ ದುಡುಕುವಂತ ಬುದ್ಧಿ, ಶಾರ್ಟ್ ಸ್ಪ್ಯಾನ್ ನಿರ್ಣಯ ತಗೊಂಡು ಮುಂದೆ ಪಶ್ಚಾತ್ತಾಪ ಪಡುವಂತ ಬುದ್ಧಿ, ಇವೆಲ್ಲ ಸಮಸ್ಯೆ ಆಗುವಂತ ಸಾಧ್ಯತೆ ಇರ್ತದೆ. ಹೆಚ್ಚು ದೇಹದಲ್ಲಿ ಉಷ್ಣತೆ, ಪೈಲ್ಸ್ ಪ್ರಾಬ್ಲಮ್ಸ್ ಇವರಿಗೆಲ್ಲ ಆಗೋ ಸಾಧ್ಯತೆ ಇರ್ತದೆ. ಅಥವಾ ಬೇರೆ ಬೇರೆ ಅನಾರೋಗ್ಯ ಸಾಧ್ಯತೆ ಕೂಡ ಇವರಲ್ಲಿ ಇರ್ತದೆ. ಆ ಮಂಗಳ ಸ್ವಲ್ಪ ದುಡುಕುವಿಕೆಯನ್ನ ತಂದು ಬಿಡ್ತಾನ. ಮತ್ತ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಾಗ್ಲಿ, ಗಂಡು ಮಕ್ಕಳ ವಿಚಾರದಲ್ಲಾಗ್ಲಿ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಬಹಳ ದೀರ್ಘವಾದ ರಿಲೇಶನ್ಶಿಪ್ ಅನ್ನ ಪಟ್ಟನ ಮುರ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ತುಲಾ ರಾಶಿ ಚಿತ್ತಾ ನಕ್ಷತ್ರ 4ನೇ ಪಾದದವರ ಸ್ವಭಾವ. ಸೊ ಇನ್ ಜನರಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ, ತುಲಾ ರಾಶಿಯ ಶುಕ್ರನ ಸ್ವಭಾವ, ಚಿತ್ತಾ ನಕ್ಷತ್ರ ಮಂಗಳ ವಿಶ್ವಕರ್ಮನ ಸ್ವಭಾವ, ಇವೆಲ್ಲವೂ ಸೇರಿ ತುಲಾ ರಾಶಿ ಈ ಒಂದು ರೂಪ ಗುಣಧರ್ಮಗಳನ್ನ ಹೊಂದುತ್ತದೆ.
ಕೇವಲ ತುಲಾ ರಾಶಿಯಲ್ಲಿ ಜನಿಸಿದವರ ಸ್ವಭಾವ ಬೇರೆ, ಆ ತುಲಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ ಜನಿಸಿದವರು ಬೇರೆ. ಚಿತ್ತಾ ನಕ್ಷತ್ರ 3ನೇ ಪಾದ ಸ್ವಭಾವನೆ ಬೇರೆ, ಚಿತ್ತಾ ನಕ್ಷತ್ರ 4ನೇ ಚರಣದ ಸ್ವಭಾವನೆ ಬೇರೆ ಅಂತ ಹೇಳುತ್ತಾ ನನ್ನ ಈ ತುಲಾ ರಾಶಿ ಚಿತ್ತಾ ನಕ್ಷತ್ರದ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಾವು ಮಾಡುವಂತಹ ಈ ಕಾರ್ಯಕ್ರಮ, ನಾವು ನಡೆಸುವಂತಹ ಈ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ಅಥವಾ ಇದು ನಿಮಗೆ ಸರಿ ಅನಿಸಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಇದನ್ನ ಶೇರ್ ಮಾಡ್ರಿ, ನಿಮ್ಮ ಪ್ರೀತಿ ಪಾತ್ರರಲ್ಲಿ ನಿಮ್ಮವರಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾನು ಧನ್ಯವಾದವನ್ನು ಕೇಳುತ್ತೇನೆ. ನಮಸ್ಕಾರ.